ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಿಹಾನ್ ಗೋಲ್ಡ್ ಬಯರ್ಸ್ ಬೆಂಗಳೂರು ಮತ್ತು ಯುವ ಸ್ಪೋರ್ಟ್ಸ್ ಮಣಿಪಾಲ ಅರ್ಪಿಸುವ ಸ್ಪೋರ್ಟ್ಸ್ ಕನ್ನಡ ಮಾತುಕತೆ ವಿಠಲ್ ವಿಶ್ವನಾಥ್ ಅವರ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ ಸ್ಪೋರ್ಟ್ಸ್ ಕನ್ನಡ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಪ್ರತಿನಿಧಿ ವಿಠಲ್ ವಿಶ್ವನಾಥ್ ಅವರು. ಬನ್ನಿ ಈ 1 ವರ್ಷಗಳ ಪ್ರಯಾಣದ ಬಗ್ಗೆ, ಅವರ ಅನುಭವದ ಬಗ್ಗೆ ತಿಳ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಕೆ ಆಚಾರ್ಯ ಸರ್, ಮತ್ತೆ ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ. ಮೊದಲಿಗೆ ದುಬೈಯಿಂದ ಉಡುಪಿಗೆ ಬಂದಿರುವ ನಿಮಗೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋಕ್ಕೆ ಸ್ವಾಗತ. ಈ ನಿಮ್ಮ ಭಾರತದ ಪ್ರವಾಸದ ಮುಖ್ಯ ಉದ್ದೇಶ? ನಮಸ್ಕಾರ ಕೆ ಆಚಾರ್ಯ ಸರ್, ಮತ್ತೆ ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ. ಸ್ಪೆಷಲಿ ಆಗಿ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್ ಆದಮೇಲೆ ಫಸ್ಟ್ ಟೈಮ್ ನಾನು ದುಬೈ ಇಂದ ಇಂಡಿಯಾಕ್ಕೆ ಪ್ರವಾಸಕ್ಕೆ ಬಂದಿದ್ದೇನೆ. ಮೊದಲ ಉದ್ದೇಶ ಏನಿದ್ದದಂದ್ರೆ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರ ಒಂದು ಹೆಸರಲ್ಲಿ ಲೆಜೆಂಡ್ಸ್ ಕಪ್ ಮಾಡುವ ಒಂದು ಯೋಚನೆ ಇತ್ತು ನಮ್ಮ ಸ್ಪೋರ್ಟ್ಸ್ ಕನ್ನಡ ವತಿಯಿಂದಲೇ. ಹಾಗೂ ಇದು ಒಂದು ನನ್ನ ಗುರು, ನನ್ನ ಮಾರ್ಗದರ್ಶಕರಾದ ಶ್ರೀ ಲಾತವ್ಯ ಆಚಾರ್ಯ ಅವರ ಡ್ರೀಮು ಆಗಿತ್ತು. ಸೊ ಅದನ್ನು ಒಂದು ಎದುರಲ್ಲಿ ನಿಂತು ಮಾಡಬೇಕಂತ ಒಂದು ಡ್ರೀಮ್ ನನ್ನದು ಇತ್ತು. ಸೊ ಅದಕ್ಕೋಸ್ಕರ ಈ ಟೈಮಲ್ಲೇ ನಾನು ಊರಿಗೆ ಬಂದೆ. ಅದಲ್ಲದೆ ಸ್ಪೋರ್ಟ್ಸ್ ಕನ್ನಡ ಒಟ್ಟಿಗೆ ಒಂದು ಟೆಕ್ನೋ ಟೈಟನ್ಸ್ ಒಂದು ಲೆಜೆಂಡ್ಸ್ ಟೀಮ್ ಮಾಡುವ ಒಂದು ಉದ್ದೇಶವಿತ್ತು. ಅದರಲ್ಲಿ ನನ್ನ ಫ್ಯಾಮಿಲಿ ಒಟ್ಟಿಗೆ ಒಂದು ಸ್ವಲ್ಪ ಟೈಮ್ ಕಳೆಯುವಂತ ನಾನು ಇದೇ ಟೈಮಲ್ಲಿ ಊರಿಗೆ ಬಂದೆ ಸರ್. ನಿಮ್ಮ ಮೂಲತಃ ಊರು ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಖಂಡಿತ. ನಾನು ಇಲ್ಲಿ ಸೂರಾಲು, ಕೊಕ್ಕರ್ಣೆ ಸೂರಾಲು, ಅಲ್ಲಿ ವಾಸವಾಗ್ತದೆ. ಅರಮನೆ ಹತ್ರನೇ ಹಿಂದ್ಗಡೆ ನಮ್ಮ ಮನೆ. ನನ್ನ ತಂದೆ ತಾಯಿ ಇಲ್ಲ, ತೀರ್ಕೊಂಡಿದ್ದಾರೆ. ಹೆಂಡತಿ ದೀಪ ಅಂತ, ಅವ್ರು ಕೇರಳದವಳು, ನಮ್ಮ ಕುಂಬ್ಳೆ. ಮಗನ ಹೆಸರು ವಿಶಾನ್ ಅಂತ. ಅವನಿಗೆ ಸ್ವಲ್ಪ ಕ್ರಿಕೆಟ್ಗೆ ಸ್ವಲ್ಪ ಹುಚ್ಚಿದೆ. ನೀವು ಎಷ್ಟು ವರ್ಷಗಳಿಂದ ದುಬೈಯಲ್ಲಿ ವಾಸವಿದ್ದೀರಿ? ಆಲ್ಮೋಸ್ಟ್ ಒಂದು 16 ವರ್ಷದಿಂದ ದುಬೈಲಿ ಇದ್ದೇನೆ. ನಿಮ್ಮ ಕ್ರಿಕೆಟ್ ಈ ಇಂಟ್ರೆಸ್ಟ್ ನಿಮ್ಗೆ ಹೇಗೆ ಬೆಳೆಬಿಡ್ತು? ಕ್ರಿಕೆಟ್ ಮೊದಲಿಂದನು ಅಂದ್ರೆ ಒಂದು 7th 8th ಆದ್ಮೇಲೆ ಕ್ರಿಕೆಟ್ ನಾವು ಅಲ್ಲಿ ನಾರ್ಮಲಿ ಹಳ್ಳಿಯಿಂದ ಬಂದವನು ನಾನು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿ ಬಂದವನು. ಅಲ್ಲಿ 7th 8th ಆದ್ಮೇಲೆ ನಾವು ನಮ್ಮದೇ ಒಂದು ಟೀಮ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನನ್ನ ಎಜುಕೇಶನ್ ಹಾಸ್ಟೆಲ್ ಅಲ್ಲಿ ಇದ್ದು ನಾನು ಕಲಿಯುವಂತ ಒಂದು ಸಿಚುವೇಶನ್ ಬಂತು ನನಗೆ. ಸೊ ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು ಸರ್. ಹೌದು. ನೀವು ದುಬೈನಲ್ಲಿ ಯಾವ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಿದ್ರಿ? ಟೆಕ್ನೋ ಮೆರೈನ್ ಎಕ್ವಿಪ್ಮೆಂಟ್ ಸರ್ವಿಸಸ್ ಅಂತ. ಅದು ಸೇಫ್ಟಿ, ಶಿಪ್ಪಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ ಎಲ್ಲ ನಾವು ಸಪ್ಲೈ ಮಾಡ್ತೇವೆ. ಆಲ್ಮೋಸ್ಟ್ 16 years ಇಂದ ದುಬೈಲಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ. ಒಂದೇ ಕಂಪನಿ. ನೀವು ಈ ಕ್ರಿಕೆಟ್ ಮತ್ತು ಈ ಕೆಲಸ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ? ಅದೇ ಎಲ್ಲರೂ ಕೇಳುವರು, ವಿಠಲ್ ರೇಷನ್ ಅವರೇ ನಿಮ್ಗೆ ನಮ್ಗೆಲ್ಲ 24 hours ಇದ್ರೆ ನಿಮ್ಗೆ ಮೋಸ್ಟ್ಲಿ 38 hours ದೇವ್ರು ಕೊಟ್ಟಿದ್ದಾನೆ ಅಂತ ಒಂದು ಕೇಳ್ತಾರೆ. ಯಾಕಂದ್ರೆ ಒಂದು ಕೆಲಸ ಮತ್ತೆ ಕ್ರಿಕೆಟ್ ಎರಡೂ ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ತುಂಬಾ ಕಷ್ಟ ಆಗ್ತದೆ. ನಾರ್ಮಲ್ ನಮ್ಗೆ ಸಂಡೇ ರಜೆ ಇರ್ತದೆ. ಅಲ್ಲಿ ಸಂಡೇ ನಾವು ನಮ್ಮ ವರ್ಕ್ ಟೈಮ್ ಅಲ್ಲಿ ಸಿನ್ಸಿಯರ್ ಆಗಿ ನಾವು ವರ್ಕ್ ಫೋಕಸ್ ಕೊಟ್ಟು, ಯಾಕಂದ್ರೆ ವರ್ಕ್ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಸಂಡೇ ನಾವು ಆಲ್ಮೋಸ್ಟ್ ಮಾರ್ನಿಂಗ್ 6 to 10 ನಮ್ಮ ಮ್ಯಾಚಸ್ ಇರ್ತದೆ, ಕೆಲಸ ಹೋಲ್ ಡೇ ಮ್ಯಾಚಸ್ ಇರ್ತದೆ. ಸೊ ಸಂಡೇ ನಾವು ಸ್ಪೆಷಲಿ ನಮ್ಮ ಅದರ್ ಆಕ್ಟಿವಿಟಿ, ನಮ್ಮ ಪ್ಯಾಷನ್, ನಮ್ಮ ಕ್ರಿಕೆಟ್ಗೆ ಇಟ್ಟು ನಾವು ಮೇಂಟೈನ್ ಮಾಡ್ತೇವೆ. ನೀವು ದುಬೈನಲ್ಲಿ ಯಾವ ತಂಡದ ಪರವಾಗಿ ಆಡಿದ್ರೆ, ಹಾಗೆ ಯಾವ ತಂಡವನ್ನು ನೀವು ಮುನ್ನಡೆಸಿದ್ದೀರಿ? ಅದೇ ದುಬೈಲಿ ನಾನು ಫಸ್ಟ್ ಕಟ್ಟಿದ ತಂಡ ಟೆಕ್ನೋ ಟೈಟನ್ಸ್. ಅದರಲ್ಲಿ ಟೆಕ್ನೋ ಟೈಟನ್ಸ್, ಟೆಕ್ನೋ ಕ್ರಿಕೆಟರ್ಸ್ ಮತ್ತೆ ಟೆಕ್ನೋ ವಾರಿಯರ್ಸ್ ಅಂತ 3 ಟೀಮ್ ಇತ್ತು. ಅದಾದ್ಮೇಲೆ ನಮ್ಮ ಪ್ರವೀಣ್ ಶೆಟ್ಟಿ ಮತ್ತೆ ವಿದ್ಯಾನಂದ್ ಶೆಟ್ಟಿ ಸರ್ನವರ ಒಂದು ಓನರ್ಶಿಪ್ ಅಲ್ಲಿ ವಿಡೋರ್ ಬಾಯ್ಸ್ ಅಂತ ಒಂದು ಟೀಮ್ ಕಟ್ಟಿದ್ರಲ್ಲಿ ನಾನು ಟೀಮ್ ಮ್ಯಾನೇಜರ್ ಆಗಿ ಇದ್ದೆ. ಸೊ ಮತ್ತೆ ಬಿಡ್ಡಿಂಗ್ ಅಲ್ಲೂ ಹೊರರೂಪ ಟೀಮಿಗೂ ನಾನು ಆಡಿದ್ದೆ. ಸೊ ಲೆಜೆಂಡ್ ಕಟಿಲ್ ಕಪ್ ಅಲ್ಲಿ ಕಟಿಲ್ ಟೀಮಿಗೆ ಆಡಿದ್ದೆ. ಆ ಟೀಮು ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿತ್ತು. ನಾನು ನೋಡಿದಂತೆ ಆ ತಂಡದಲ್ಲಿ ಊರಿನ ಆಟಗಾರರು ಹೆಚ್ಚಾಗಿದ್ದಾರೆ. ತುಂಬಾ ಊರಿನ ಯಾವ್ಯಾವ ಆಟಗಾರರು ನಿಮ್ಮ ತಂಡದಲ್ಲಿದ್ದಾರೆ? ಊರಿನ ತುಂಬಾ ಆಟಗಾರರಿದ್ದಾರೆ ಸರ್. ಒಂದು ಮಿಥುನ್ ಶೆಟ್ಟಿ ಅಂತ ನಮ್ಮ ಮಂಗಳೂರಿನವ್ರೆ, ಶಿವಪ್ರಸಾದ್ ಅಂತ ಮಂಗಳೂರಿನವರು, ಇಲ್ಲಿ ಹಮ್ದನ್ ಉಡುಪಿ ಅಂತ ಒಳ್ಳೆ ಆಟ ಆಲ್ರೌಂಡರ್. ಸೊ ಶಾಬುದ್ದೀನ್ ಅಂತ ನಮ್ಮ ವಿಡ್ವಾಸ್ ಕ್ಯಾಪ್ಟನ್ ಇದ್ದಾರೆ. ಅದರಲ್ಲಿ ಅಲ್ಫಾಜ್, ನೋಫಲ್ ಅಂತ ಒಳ್ಳೊಳ್ಳೆ ಆಟಗಾರರೆಲ್ಲ ಇದ್ದಾರೆ ಸರ್. ಇದುವರೆಗೆ ಎಷ್ಟು ಟೂರ್ನಿಮೆಂಟ್ ನೀವು ಆಡಿದ್ರಿ, ಹಾಗೆ ಎಷ್ಟು ಪ್ರಶಸ್ತಿಗಳನ್ನು ನೀವು ಗೆದ್ದಿದ್ದೀರಿ? ಆಲ್ಮೋಸ್ಟ್ ನಮ್ಮ ಟೀಮ್ ಆಡ್ಲಿಕ್ಕೆ ಒಂದು 333ಕ್ಕಿಂತ ಜಾಸ್ತಿ ಮ್ಯಾಚಸ್ ಆಡಿದ್ದೇವೆ. ಒಂದು ಟೂರ್ನಮೆಂಟ್ ಒಂದು ಆಲ್ಮೋಸ್ಟ್ 20-25 ಮ್ಯಾಚಸ್ ಟೂರ್ನಮೆಂಟ್ ಗಿಂತ ಜಾಸ್ತಿ ಆಡಿರ್ಬೋದು. ಟ್ರೋಫಿ ರೀಸೆಂಟ್ ಆಗಿ ಆಲ್ಮೋಸ್ಟ್ 53 kg ಒಂದ್ಸರ್ತಿ ಶಿಪ್ ಅಲ್ಲಿ. ಅಂದ್ರೆ ಒಂದು ಆಲ್ಮೋಸ್ಟ್ ಚಾಂಪಿಯನ್ ಟ್ರೋಫಿ ಅಂತಾನೆ ಒಂದು 4-5 ವಿನ್ ಆಗಿದ್ದೇವೆ. ಮತ್ತೆ ರನ್ನರ್ಸ್ ಅಂತ ಟ್ರೋಫೀಸ್ ಎಲ್ಲ ಇದೆ ಸರ್. ಮತ್ತೆ ಕೆಲವು ನಾಕ್ಔಟ್ ಅಂತ ಒಂದೇ ದಿವಸದಲ್ಲಿ ಮಾಡ್ತಾರೆ. ಆ ಶಾರ್ಟ್ ಟೂರ್ನಮೆಂಟ್ ತುಂಬಾ ಟ್ರೋಫಿ ಎಲ್ಲ ವಿನ್ ಮಾಡಿದ್ದೇವೆ. ಆಟಗಾರರು ಹೇಗೆ ನಿಮಗೆ ಸ್ಪಂದಿಸ್ತಾರೆ? ಎಲ್ಲರಿಗೂ ಒಂದು ಕ್ರಿಕೆಟ್ ಒಂದು ಪ್ಯಾಷನ್ ಇರ್ತದೆ ಸರ್.
ಅವ್ರು ಸೀರಿಯಸ್ ಆಗಿ ಅಂದ್ರೆ ನಮ್ಗೆ ಅವರನ್ನು ಒಂದು ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುದಿಲ್ಲ. ಹೌದು. ಸೊ ಸೀರಿಯಸ್ ಆಗಿ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಇತ್ತೀಚೆಗಷ್ಟೇ ದುಬೈನಲ್ಲಿ ರಾಹುಲ್ ದ್ರಾವಿಡ್ ಕಪ್ ಅಂತ ಒಂದು ಅತ್ಯುತ್ತಮ ಟೂರ್ನಿಮೆಂಟ್ ಅನ್ನು ನೀವು ಸಂಘಟಿಸಿದ್ರಿ. ಹೌದೌದು. ಈ ಟೂರ್ನಿಮೆಂಟ್ಗೆ ಈ ರಾಹುಲ್ ದ್ರಾವಿಡ್ ಕಪ್ ಅಂತ ಇಡ್ಲಿಕ್ಕೆ ಕಾರಣ ಏನು? ಅದೇ ದ್ರಾವಿಡ್ ಅವರು ನನ್ನ ಗುರುಗಳಿದ್ದಾಗೆ, ಅಂದ್ರೆ ಕ್ರಿಕೆಟ್ ಗಾಡ್ ಅಂತ ನಂಗೆ ರಾಹುಲ್ ದ್ರಾವಿಡ್. ಯಾಕಂದ್ರೆ ನಾನು ಒಂದು ಯಾರಾದ್ರೂ ವಿಠಲ್ ರಿಷನ್ ಒಬ್ಬ ಡಿಸಿಪ್ಲಿನ್ ಪರ್ಸನ್, ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ದ್ರಾವಿಡ್ ಕ್ರಿಕೆಟ್ ಸಿಗ್ಬೇಕು. ಯಾಕಂದ್ರೆ ಅವರ ಆಟವನ್ನು ನೋಡಿ ನಾನೊಂದು ಶಿಸ್ತನ್ನು ಕಲ್ತವನು, ಅವರ ಆಟವನ್ನು ನೋಡಿ ನಾನೊಂದು ತಾಳ್ಮೆಯನ್ನು ಕಲ್ತವನು, ಅವರ ಆಟವನ್ನು ನೋಡಿ ಒಂದು ಹೇಗೆ ಲೈಫ್ ಅನ್ನು ಮುಂದುವರಿಸಬೇಕು ಅದನ್ನೆಲ್ಲ ಕಲ್ತದ್ದು ನಾನು ಆಲ್ಮೋಸ್ಟ್ ಈ ಕ್ರಿಕೆಟ್ ಇಂದ. ಮತ್ತೆ ರಾಹುಲ್ ತಾಳ್ಮೆ. ಹೌದು. ಸೊ ಅದಕ್ಕಾಗಿ ನಾನು ಆ ಟೂರ್ನಮೆಂಟ್ಗೆ ಅವರ ಹೆಸರನ್ನ ಇಟ್ಬಿಟ್ಟೆ, ಅಂದ್ರೆ ಕ್ರಿಕೆಟ್ ರಾಹುಲ್ ದ್ರಾವಿಡ್. ಆ ಟೀಮ್ ನಲ್ಲಿ, ಆ ಟೂರ್ನಿಮೆಂಟ್ ಅಲ್ಲಿ ಎಷ್ಟು ತಂಡಗಳು ಭಾಗವಹಿಸಿತ್ತು ಹಾಗೂ ಯಾರು ವಿನ್ನರ್ಸ್ ಆದ್ರು ಆ ಟೂರ್ನಿಮೆಂಟ್ ಅಲ್ಲಿ? ಅದೇ ಆ ಟೂರ್ನಮೆಂಟ್ ನಮ್ಮ ಸ್ಪೋರ್ಟ್ಸ್ ಕನ್ನಡ ತುಂಬಾ ವರ್ಲ್ಡ್ ವೈಡ್ ಒಳ್ಳೆ ಕವರೇಜ್ ಕೊಟ್ಟಿತ್ತು. ಆಲ್ಮೋಸ್ಟ್ 16 ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು. ನಮ್ಮ ಸ್ಪೈಕರ್ಸ್ ಇದು ಚಾಂಪಿಯನ್ ಆಗಿತ್ತು. ಹೌದು. ಈಗ ನೀವು ಸ್ಪೋರ್ಟ್ಸ್ ಕನ್ನಡ ಪ್ರತಿನಿಧಿಯಾಗಿ ಹಲವಾರು ಟೂರ್ನಿಮೆಂಟ್ ಗಳಿಗೆ ನೀವು ಹೋಗಿದ್ರಿ. ಅದರಲ್ಲಿ ಯಾವ ಟೂರ್ನಿಮೆಂಟ್ ನಿಮ್ಗೆ ಒಳ್ಳೆಯದಾಗಿ ಕಂಡಿತ್ತು ಹಾಗೂ ಅಲ್ಲಿನ ಜನರ ಪ್ರತಿಕ್ರಿಯೆ ನಿಮ್ಗೆ ಹೇಗೆ ಸಿಗ್ತದೆ ಅಲ್ಲಿ? ಅದ್ರಲ್ಲಿ ಅದು ಯಾವುದೇ ಟೂರ್ನಮೆಂಟ್ ನಾವು ಒಂದು ಟೂರ್ನಮೆಂಟ್ ಅಂತ ಒಂದು ಚೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಯಾಕಂದ್ರೆ ಎಲ್ಲಾ ಟೂರ್ನಮೆಂಟ್ ತುಂಬಾ ಹಾರ್ಡ್ ವರ್ಕ್ ಆಗಿ ಮಾಡಿರ್ತಾರೆ. ಅಲ್ಲಿ ಕಟೀಲ್ ಪ್ರೀಮಿಯರ್ ಲೀಗ್ ನಡೀತದೆ, ಯಕ್ಷ ಪ್ರೀಮಿಯರ್ ಲೀಗ್ ನಡೀತದೆ, ನಮ್ಮ ಎಲಿಗೆಂಟ್ ನವರ ಟೂರ್ನಮೆಂಟ್ ನಡೀತದೆ. ಸೊ ಅಂತ ದೊಡ್ಡ ದೊಡ್ಡ ಟೂರ್ನಮೆಂಟ್ ಎಲ್ಲ ನಡೀತದೆ. ಸೊ ನಮ್ಮ ಯುನೈಟೆಡ್ ಕಪ್ ಶಾರ್ಜಾ ಸ್ಟೇಡಿಯಂ ಅಲ್ಲಿ ಮಾಡ್ತಾರೆ. ಸೊ ಅವರವರ ಇದಕ್ಕೆ ಒಳ್ಳೊಳ್ಳೆ ಟೂರ್ನಮೆಂಟ್ ಎಲ್ಲರೂ ಮಾಡ್ತಿದ್ದಾರೆ. ಅದ್ರಲ್ಲಿ ಸ್ಪೆಷಲಿ ಆಗಿ ಯುನೈಟೆಡ್ ಕಪ್ ಅವರು ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮಾಡ್ತಾರೆ ಆ ಟೂರ್ನಮೆಂಟ್. ಸೊ ದಟ್ ಈಸ್ ಸಮಥಿಂಗ್ ರಿಯಲಿ ಗ್ರೇಟ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಶಾರ್ಜಾ ಸ್ಟೇಡಿಯಂ ಆಡಿದಾಗ ನಾವೆಲ್ಲ ಟೆನ್ನಿಸ್ ಬಾಲ್ ಆಡಿದವರು, ಶಾರ್ಜಾ ಸ್ಟೇಡಿಯಂ ಅಲ್ಲಿ ಇಂಟರ್ನ್ಯಾಷನಲ್ ಪಿಚ್ ಮುಟ್ಟಿದಾಗ ನಮ್ಗೆ ಆ ಫೀಲಿಂಗ್ ಅಂದ್ರೆ ಒಂದು ತಾಯಿಯನ್ನು ಮುಟ್ಟಿದಷ್ಟು ಒಂದು ಸ್ಪೆಷಲ್ ಫೀಲಿಂಗ್ ಬರ್ತದೆ ಸರ್, ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ. ಯಾಕಂದ್ರೆ ಅಲ್ಲಿ ನಮ್ಮ ದ್ರಾವಿಡ್, ತೆಂಡೂಲ್ಕರ್, ಕುಂಬ್ಳೆ, ಶ್ರೀನಾಥ್ ಎಲ್ಲ ಆಡಿದ ಪಿಚ್. ಸೊ ಅದನ್ನೆಲ್ಲ ಮಾಡಿದ ಯುನೈಟೆಡ್ ಕಪ್ ಟ್ರೋಫಿ. ಸೊ ಎಲ್ಲರೂ ಬೆಸ್ಟ್ ಟೂರ್ನಮೆಂಟ್, ಬಟ್ ಇದು ಒಂದು ನಾನು ಒಂದು ಸ್ಪೆಷಲ್ ಆಗಿ ವಿಶೇಷವಾದ ಟೂರ್ನಮೆಂಟ್ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಹಾಗೆ ಅಲ್ಲಿ ಕ್ರಿಕೆಟ್ ಮತ್ತು ನಮ್ಮ ಕರ್ನಾಟಕದ ಕ್ರಿಕೆಟ್ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಇಲ್ಲಿ ಹೆಚ್ಚಾಗಿ ಟೆನ್ನಿಸ್ ಬಾಲ್ ಆಡ್ತಾರೆ ಅಲ್ಲಿ ನಮ್ಮ ಹಾರ್ಟ್ ಟೆನಿಸ್. ಯಾಕಂದ್ರೆ ಮೊನ್ನೆ ನಾನು ಲೆಜೆಂಡ್ಸ್ ಕಪ್ ಅಲ್ಲಿ ಆಡಿದಾಗ್ಲೂ ನನ್ಗೆ ಸ್ವಲ್ಪ ಟೈಮಿಂಗ್ ಮಿಸ್ ಆಯ್ತು. ಯಾಕಂದ್ರೆ ಇಲ್ಲಿ ಬಾಲ್ ತುಂಬಾ ಸ್ಲೋ ಆಗಿ ಬರ್ತದೆ, ಅಲ್ಲಿ ತುಂಬಾ ಸ್ಪೀಡ್ ಅಲ್ಲಿ ಬರ್ತದೆ ಬಾಲ್. ಯಾಕಂದ್ರೆ ಅಲ್ಲಿ ನಾವು ಕಂಪಲ್ಸರಿ ಗಾರ್ಡ್ ಹಾಕಿ ಆಡ್ಬೇಕು, ಕೀಪರ್ ಕಂಪಲ್ಸರಿ ಗ್ಲೌಸ್ ಇಟ್ಕೊಂಡು ಕೀಪಿಂಗ್ ಮಾಡ್ಬೇಕಾಗ್ತದೆ, ಇಲ್ದಿದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ಇಲ್ಲಿಗೂ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ಮಕ್ಕಳು ಸಡನ್ಲಿ ಅಲ್ಲಿ ಜಾಬಿಗೆ ಬಂದು ಸಡನ್ಲಿ ಅವರಿಗೆ ಬ್ಯಾಟಿಂಗ್ ಸೆಟ್ ಆಗ್ತದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತೀವಿ. ಈ ಸುರತ್ಕಲ್ ಲೆಜೆಂಡ್ಸ್ ಕಪ್ ಕ್ರಿಕೆಟ್ ಈ ಪಂದ್ಯದ ಬಗ್ಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ಒಂದು ಇಟ್ಸ್ ರಿಯಲಿ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಸಿಸ್ಟಮೆಟಿಕ್ ಆಗಿ 2-3 ದಿವಸ ಟೂರ್ನಮೆಂಟ್ ಎಲ್ಲ ಮಾಡಿ ಒಂದು ಸಂಜೆ ಫೈನಲ್ ಮ್ಯಾನೇಜ್ ಮಾಡಿದ್ದು ತುಂಬಾ ವೆಲ್ ಆರ್ಗನೈಸ್. ಅಲ್ಲಿ ಆಯೋಜಕರಂತಹ ಮಾಬುಲ್ ಪೂಜಾರಿ ನಾನು ಹೋದವನ್ನೇ ಅವರ ಕಾಲಿಗೆ ಬಿದ್ದು ಒಂದು ಆಶೀರ್ವಾದ ತಗೊಂಡೆ. ಅವರ ಪ್ರೋತ್ಸಾಹವು ತುಂಬಾ ಸ್ಪೆಷಲ್ ಆಗಿ ಅವರು. ಸ್ಪೋರ್ಟ್ಸ್ ಕನ್ನಡ ಎಷ್ಟು ಪಂದ್ಯಗಳು ಆಡಿತ್ತು, ಹಾಗೆ ರಿಸಲ್ಟ್ ಹೇಗೆ ಬಂದಿತ್ತು? ನಾವೊಂದು ಫಸ್ಟ್ ಅಟೆಂಪ್ಟ್ ಮಾಡಿದ್ದು. ಸೊ ಹೆಚ್ಚಿನವ್ರಿಗೆ ನಮ್ಮ ಅಟೆಂಪ್ಟ್ ಒಂದು ಪ್ರೋತ್ಸಾಹದಾಯಕ ಅಟೆಂಪ್ಟ್ ಆಗಿದೆ. ಹೊಸ ಆಟಗಾರರಿಗೆ ನೀವು ಒಂದು ಅವಕಾಶ ಕೊಟ್ಟಿದ್ದೀರಿ. ಹೌದು. ಕ್ರಿಕೆಟ್ಗೆ ಸಂಬಂಧಪಟ್ಟ ನಿಮ್ಗೆ ದುಬೈನಲ್ಲಿ ಮರೆಯಲಾಗದ ಅನುಭವ ಇದ್ರೆ? ಮರೆಯಲಾಗದಂದ್ರೆ ಲಾಸ್ಟ್ ಈಗ 16 ಇಯರ್ಸ್ ಇಂದ ನಾನು ದುಬೈಲಿ ಇದ್ರು. ನನ್ನ ಕ್ರಿಕೆಟ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ 7 ಇಯರ್ಸ್ ಇಂದ, ನನ್ನ ಮಗ ಹುಟ್ಟಿ ಆದ್ಮೇಲೆ. ಸೊ ಅದರಲ್ಲಿ ಒಂದು 3 ಇವೆಂಟ್ ತುಂಬಾ ಮರೆಯಲಾಗದ ಇವೆಂಟ್ ಸರ್. ಒಂದಂದ್ರೆ ನಮ್ಮ ಟೆಕ್ನೋ ಟೈಟನ್ಸ್ ಟೀಮ್ ಫ್ರೆಂಡ್ಸ್ ಕ್ಲಬ್ ಅಜಮಾನ್ ಅಲ್ಲಿ ಟೂರ್ನಮೆಂಟ್ ವಿನ್ ಆಗಿತ್ತು. ಅದೊಂದು ತುಂಬಾ ಸ್ಪೆಷಲ್ ನನ್ಗೆ. ಅದಲ್ಲದೆ ನಮ್ಮ ವಿಡೋರ್ ಬಾಯ್ಸ್, ನಮ್ಮ ಪ್ರವೀಣ್ ಸರ್ ಮತ್ತೆ ವಿಜಯನಂದ್ ಸರ್ ಅವರ ಟೀಮ್ ವಿಡೋರ್ ಬಾಯ್ಸ್ ಟೀಮ್ ಯಕ್ಷ ಪ್ರೀಮಿಯರ್ ಲೀಗ್ ವಿನ್ ಆಗಿತ್ತು. ಸೊ ಅದ್ರಲ್ಲಿ ನಾನು ಟೀಮ್ ಮ್ಯಾನೇಜರ್ ಆಗಿದ್ದೆ. ಅದಲ್ಲದೆ ನಮ್ಮ ಸಾಗರ್ ಸರ್ ಮಾಡಿದ ಕರ್ನಾಟಕ ಪ್ರೀಮಿಯರ್ ಲೀಗ್, ಯಾಕಂದ್ರೆ ಅದು ಕರ್ನಾಟಕದ ಒಂದು ಹೆಸರು ನಮ್ಗೊಂದು ಆಗ್ತಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿದ್ದಲ್ಲಿ ದುಬೈಯಲ್ಲಿ. ಅದು ನಮ್ಗೆ ಎಲ್ಲರಿಗೂ, ನಮ್ಮ ಓನರ್ನವರಿಗೂ, ನಮ್ಗೆ ಎಲ್ಲರಿಗೂ, ಪ್ಲೇಯರ್ಸ್ನವರಿಗೂ ಫಸ್ಟ್ ನಾವು ಪಡೀಲೇಬೇಕು, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲೇಬೇಕಂತ ತುಂಬಾ ಒಂದು ಇದಿತ್ತು. ಅದನ್ನ ದೇವ್ರು ನಮ್ಗೆ ಒಂದು ಡ್ರೀಮ್ ಅನ್ನು ಫುಲ್ಫಿಲ್ ಮಾಡಿದ್ರೆ ಅದು ತುಂಬಾ ಸ್ಪೆಷಲ್ ಆಗಿತ್ತು. ದುಬೈನಲ್ಲಿ ಕನ್ನಡಿಗರ ಕ್ರಿಕೆಟ್ ಪ್ರೀತಿ ಹೇಗಿದೆ? ಕನ್ನಡಿಗರು ಅಲ್ಲಿ ಕ್ರಿಕೆಟ್ ಅಂದ್ರೆ, ಯಾಕಂದ್ರೆ ಕ್ರಿಕೆಟ್ ಎಲ್ಲರೂ ವರ್ಲ್ಡ್ ಕಪ್ ಇನ್ನಾದ್ರೂ ಇಲ್ಲಿ ಮೆರವಣಿಗೆ ಮಾಡಿದ ಹಾಗೆ ಅಲ್ಲಿ ನಮ್ಮ ದುಬೈ ಎಲ್ಲ ಮೆರವಣಿಗೆ ಮಾಡ್ತಾರೆ. ಅಂದ್ರೆ ಅಷ್ಟು ಕ್ರೇಜ್ ಇದೆ ಸರ್ ಅಲ್ಲಿ. ವಿಠಲ್ ಶನಾಯ್ಕ ಅವರೇ, ನೀವು
ಶಾರ್ಜಾ ಗ್ರೌಂಡ್ ಅಲ್ಲಿ ನಡೆಯುವಂತ ಎಲ್ಲ ಪಂದ್ಯಾಟಗಳಿಗೆ ನೋಡಿದ್ದೀರಿ ಅಂತ ಅನ್ಕೊಳ್ತೇನೆ. ಹೌದು ಆ ಅನುಭವ ಹೇಗಿದೆ ಸರ್? ಹೌದು. ಅಲ್ಲಿ ದುಬೈಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಹ್ಮ್. ದುಬೈ, ಶಾರ್ಜಾ, ಅಬುದಾಬಿಯಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ಸ್ ಇದೆ. ಹೌದು. ಅಲ್ಲಿ ಹೆಚ್ಚಿನ ಇಲ್ಲ ಅದು ನನಗೆ ಕ್ರಿಕೆಟ್ ಗೊತ್ತು ತುಂಬಾ ಇರ್ಲಿಕ್ಕೆ ಹೋಗಿ ಹ್ಮ್. ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇರ್ಲಿ ಅಥವಾ ಅಬುದಾಬಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಶಾರ್ಜಾ ಇರ್ಲಿ, ಹ್ಮ್. ಕಂಪಲ್ಸರಿ ನಾನು ಅಲ್ಲಿ ಹೋಗಿ ನೋಡ್ತೇನೆ. ಹ್ಮ್. ಅಲ್ಲಿ ಹೋಗೋ ಫೀಲಿಂಗ್ ಅಂದ್ರೆ ಅಲ್ಲಿ ಹೋದಾಗ ನಮಗೆ ಸ್ಪೆಷಲಿ ನಮ್ಮ ಇಂಡಿಯಾ ಮತ್ತೆ ಬೇರೆ ಯಾವ್ದು ಕಂಟ್ರಿ ಮ್ಯಾಚ್ ಇದ್ರೆ ಅಲ್ಲಿ ಕಂಪ್ಲೀಟ್ ನಮ್ಗೆ ಇಂಡಿಯಾದಲ್ಲಿ ಇದ್ದ ಹಾಗೆ ಫೀಲಿಂಗ್ ಹ್ಮ್. ಆಲ್ಮೋಸ್ಟ್. ಮತ್ತೆ ಕರ್ನಾಟಕದಲ್ಲಿ ಸಿಕ್ಕಿದ್ರೆ ನಮ್ಗೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ತರ ಫೀಲಿಂಗ್ ಆಗ್ತದೆ. ಹೌದು. ಮತ್ತೆ ಅಲ್ಲಿ ಹೋಗಿ ಸ್ಟೇಡಿಯಂ ಹೋಗಿ ಕೂತಾಗ ಅಲ್ಲಿ ನಮ್ಮ ಜನ ಇದು ಹೇಳ್ತಾರಲ್ಲ ನಮ್ಮ ನ್ಯಾಷನಲ್ ಆಂಥಮ್, ಹ್ಮ್. ಅದ್ರ ನಮ್ಮ ಒಂದು ವೈಬ್ರೇಷನ್ ಹ್ಮ್. ಅಂದ್ರೆ ಹೆಚ್ಚಿನವರಿಗೆ ಕಣ್ಣಲ್ಲೂ ನೀರು ಬರ್ತದೆ. ಯಾಕಂದ್ರೆ ಅಲ್ಲಿ ಆ ರೀತಿ ಫೀಲಿಂಗ್ ಕ್ರಿಯೇಟ್ ಆಗ್ತದೆ ಸರ್. ಹೌದು, ಹೌದು. ಸೊ ತುಂಬಾ ಇಮೋಷನಲ್ ಮೂಮೆಂಟ್ ಅದೆಲ್ಲ. ಹ್ಮ್, ಹ್ಮ್. ಇಲ್ಲಿಯ ಕರ್ನಾಟಕದ ಯಾವ್ಯಾವ ಆಟಗಾರಲ್ಲಿ ಬಂದು ಆಡ್ತಾರೆ, ಹಾಗೆ ಅವರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಸರ್? ಇಲ್ಲಿಯವರಲ್ಲ, ಹೌದು. ಇಲ್ಲಿಯವರು ಹೆಚ್ಚಿನವರಲ್ಲಿ ಒಳ್ಳೆ ಆಡ್ತಾರೆ ಸರ್. ಹ್ಮ್. ನಮ್ಮ ಮಿಥುನ್ ಶೆಟ್ರು ಒಳ್ಳೆದಿದ್ದಾರೆ, ಇನ್ನೊಬ್ರು ಅಶೋಕ್ ಅಂತ ಹ್ಮ್. ಕಟೀಲ್ ಟೀಮ್ ಅಲ್ಲಿ ಆಡ್ತಾರೆ, ಅವರು ಒಬ್ರು ಒಳ್ಳೆ. ಮತ್ತೆ ಶಿವಪ್ರಸಾದ್ ಶೆಟ್ಟಿ ಅಂತ ಅವರು ಒಳ್ಳೆ ನಮ್ಮ ಒನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡ್ತಾರೆ, ಹಾ. ಕಟೀಲ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡ್ತಾರೆ, ಅವ್ರು ರೇಂಜರ್ಸ್ ಅಲ್ಲೂ ಆಡ್ತಾರೆ. ಹ್ಮ್. ಒಳ್ಳೆ ಒಳ್ಳೆ ಅದಲ್ಲದೆ ನಮ್ಮ ಶಾಬುದ್ದೀನ್ ಅಂತ ಇಲ್ಲಿಯವರೇ, ಹ್ಮ್. ಮತ್ತೆ ಹಮ್ದಾನ್, ಹ್ಮ್. ಆಗ ನಾನು ಹೇಳ್ದಾಗೆ. ಹ್ಮ್. ಸೊ ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್. ಅಲ್ಲಿನ ನಾ ಹೇಳಿದೀಗ ಅಲ್ಲಿನ ತಂಡಗಳಲ್ಲಿ ಹ. ಕರ್ನಾಟಕದ ಅಟ್ ಪ್ರೆಸೆಂಟ್ ಈಗ ಆಡುವ ಆಟಗಾರರು ಸಮೇತ ಐಕಾನ್ ಆಟಗಾರರಲ್ಲಿ ಆಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ದುಬೈನಲ್ಲಿ ಹಲವಾರು ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ನಡೀತದೆ. ಹೌದು. ಅದರಲ್ಲಿ ಕರ್ನಾಟಕದ ಆಟಗಾರರು ಕೂಡ ಐಕಾನ್ ಆಟಗಾರರಲ್ಲಿ ಹೌದು. ಭಾಗವಹಿಸ್ತಾರೆ. ಹೌದು ಯಾವ್ಯಾವ ಆಟಗಾರರು ಭಾಗವಹಿಸ್ತಾರೆ ಅಲ್ಲಿ? ಹೌದು, ಇಲ್ಲಿ ಹೆಚ್ಚಿನ ಆಟಗಾರರು ಅಲ್ಲಿ ನಮ್ಮ ಗೆ ಬಂದು ಆಡ್ತಾರೆ. ಸ್ಪೆಷಲಿ ರಾಜಸಾಲಿಗ್ರಾಮ, ನಮ್ಮ ಸಾಗರ್ ಭಂಡಾರಿ, ಹ್ಮ್. ಮತ್ತೆ ನಮ್ಮ ಉಡುಪಿಯ ಬ್ಯಾಂಗ್ಳೂರಿನ ಸಲೀಂ, ಹ್ಮ್. ಮತ್ತೆ ಇಲ್ಲು, ಮತ್ತೆ ನಮ್ಮ ಹ್ಮ್. ಇವರು ಕೋಟೇಶ್ವರ, ಯಾರು ಹೇಳಿದ್ರಿ? ಇಮ್ರಾನ್ ಕೋಟೇಶ್ವರ. ಇಮ್ರಾನ್ ಕೋಟೇಶ್ವರ. ಹಾ. ಸೊ ಅವರು ಎಲ್ಲ ಬಂದು ಅಲ್ಲೇ ಆಡ್ತಾರೆ. ನಾವು ಸ್ಪೆಷಲಿ ರಾಜಸಾಲಿಗ್ರಾಮ ನಮ್ಮ ಟೀಮಲ್ಲೂ ಬಂದು ಆಡಿ ನಮ್ಮ ಟೀಮ್ಗೆ ಒಂದು, ಯಾಕಂದ್ರೆ ರಾಜಸಾಲಿಗ್ರಾಮ ನನ್ನ ಒಂದು ತುಂಬಾ ಸ್ಪೆಷಲ್ ಪ್ಲೇಯರ್. ಹೌದು, ಯಾಕಂದ್ರೆ ನಾನು ಬ್ಯಾಟಿಂಗ್ ನೋಡಿದ ಹೆಚ್ಚಿನವ್ರು ಬ್ಯಾಟಿಂಗ್ ನೋಡಿದ್ದಾರೆ. ಹೌದು. ಅವ್ರ ಬೌಲಿಂಗ್ ಮತ್ತೆ ಕೀಪಿಂಗ್ ಅವ್ರು ಮಾಡುವ ಸ್ಟೈಲ್, ಅವ್ರು ಫೀಲ್ಡಿಂಗ್ ಸೆಟ್ ಮಾಡುವ ಸ್ಟೈಲ್ ತುಂಬಾ ಕಂಪ್ಲೀಟ್ಲಿ ಡಿಫ್ರೆಂಟ್. ಹ್ಮ್. ಯಾಕಂದ್ರೆ ಐ ಲೈಕ್ ಹಿಮ್, ನನಗೆ ಅದು ತುಂಬಾ ಆ ವಿಷಯಕ್ಕೋಸ್ಕರ ಹ್ಮ್. ಐ ಲೈಕ್ ಹಿಮ್ ವೆರಿ ಮಚ್. ಅಂದ್ರೆ ಅಲ್ಲಿ ಆಟಗಾರರು ನಿಮಗೆ ತುಂಬಾ ಖುಷಿ ಹೌದು ಹೌದು ಆಗ್ತದೆ ಹೌದು ನೋಡುವಾಗ. ಹೌದು. ನಿಮ್ಮ ಈ ಸ್ಪೋರ್ಟ್ಸ್ ಕನ್ನಡದ ಜೊತೆಗಿನ ಪ್ರಯಾಣ ಹೇಗೆ ಪ್ರಾರಂಭ ಆಯ್ತು? ಒಂದು ದೇವ್ರ ಕೆಲಸ ಇರ್ತಿ ಯಾವ ಟೈಮಲ್ಲಿ ಏನೆಲ್ಲ ಆಗ್ಬೇಕಂತ ಅವ್ನು ಆಲ್ರೆಡಿ ಬರ್ದಿರ್ತಾನೆ. ಯಾಕಂದ್ರೆ ಸ್ಪೋರ್ಟ್ಸ್ ಕನ್ನಡ ನನಗೂ ಲಿಂಕೇ ಇರ್ಲಿಲ್ಲ. ಹ್ಮ್. ನಮ್ಮ KRK ಆಚಾರ್ಯ ಸರ್ ನಿಮ್ಗೂ ನನಗೂ ಲಿಂಕೇ ಇರ್ಲಿಲ್ಲ. ಹೌದು. ನಾವು ಬ್ಲಡ್ ರಿಲೇಷನ್ ಅಲ್ಲ. ಹೌದು. ಕೆಲವು ಸತಿ ದೇವ್ರು ಕ್ರಿಯೇಟ್ ಮಾಡಿ ಇರ್ತಾರೆ. ಈಗ ಮಿಸ್ಟರ್ ಕ್ರಿಕೆಟ್ ರಾವಡ್ ಕಪ್ ಮಾಡಿದಾಗ ಹ್ಮ್. ನನಗೆ ಸ್ಪೋರ್ಟ್ಸ್ ಕನ್ನಡ ಲಾತವ ಆಚಾರ್ಯ ಸರ್ ಥ್ರೂ ನನಗೆ ಸ್ಪೋರ್ಟ್ಸ್ ಕನ್ನಡ ಹೌದು. ಕನೆಕ್ಟ್ ಆಯ್ತು. ಆಚಾರ್ಯ ಸರ್ ನನಗೆ ಮೊದಲಿಂದಲೂ ಈಸ್ ಮೈ ಅವ್ರ ಗೈಡರ್. ನನಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ರು, ಮಾರ್ಗದರ್ಶನ ಕೊಡು. ನಾನು ಏನಾದ್ರು ಸರಿ ತಪ್ಪು ಗೈಡ್ ಮಾಡೋರು ಅವ್ರು. ನಾಳೆ 1-2 ಅವ್ರು ನನಗೆ ಜೋರಲ್ಲಿ ಹೇಳಿದ್ರು ನಾನು ಅವ್ರಿಗೆ ಅಗೇನ್ಸ್ಟ್ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಈಸ್ ಮೈ ಮೇನ್ ಒಂದು ಇದಿದ್ದಾಗೆ. ಹ್ಮ್. ಸೊ ಅಲ್ಲಿ ಥ್ರೂ ನನಗೆ ಸ್ಪೋರ್ಟ್ಸ್ ಆರ್ಟ್, ನಮ್ಮ ಮಿಸ್ಟರ್ ಕ್ರಿಕೆಟ್ ರಾವಡ್ ಕಪ್ ಸ್ಪೋರ್ಟ್ಸ್ ಕನ್ನಡ ಒಂದು ಒಳ್ಳೆ ಹೈ ಕವರೇಜ್ ಬಂತು. ಅದರಲ್ಲಿ ಬರುವ ಆರ್ಟಿಕಲ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಸಣ್ಣವನಿದ್ದಾಗ ಈ ಪೇಪರ್ಲೆಲ್ಲ ರಣಜಿದೆಲ್ಲ ಬರ್ತಿತ್ತಲ್ಲ, ಹ್ಮ್. ಆ ರೀತಿ ಫೀಲ್ ಆಗ್ತಿತ್ತು ನನಗೆ. ಹೌದು. ಸೊ ಅಲ್ಲಿಂದ ನನಗೆ ಆ ಸ್ಪೋರ್ಟ್ಸ್ ಕನ್ನಡ ಕನೆಕ್ಷನ್ ಬಂತು. ಹ್ಮ್. ಸ್ಪೋರ್ಟ್ಸ್ ಕನ್ನಡ ಟೀಮು ಲೈಕ್ ಆಯ್ತು. ಮತ್ತೆ ನೀವು ನಿಮ್ಮದೊಂದು ಕಮಿಟ್ಮೆಂಟ್ ಅಂದ್ರೆ ನಿಸ್ವಾರ್ಥ ಒಂದು ಸೇವೆ. ಹ್ಮ್. ಯಾಕಂದ್ರೆ ಎಲ್ಲರೂ ನಿಸ್ವಾರ್ಥವಾಗಿ ಯಾರು ಮಾಡ್ತಾರೆ ಹೌದು. ಅವ್ರಿಗೆ ಒಂದು ದೇವರು ಆಟೋಮೆಟಿಕ್ ಆಗಿ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಖಂಡಿತ. ಸೊ ನನ್ಗೆ ಅದು ಒಂದು ಕನೆಕ್ಷನ್ ಲೈಕ್ ಆಯ್ತು. ಹ್ಮ್. ಸೊ ಅದ್ರ ಥ್ರೂ ಮತ್ತೆ ಆಚಾರ್ಯ ಸರ್ ಹೇಳಿದ್ರು ನೀವು ಮಾಡಿ ಅಂತ. ಸೊ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹ್ಮ್. ಸೊ ಒಂದು ದೇವ್ರ ಅನುಗ್ರಹ ಇತ್ತು ನಾವು ಈ ರೀತಿ ಮಾಡ್ಬೇಕಂತ. ಹ್ಮ್. ಸೊ ಆ ರೀತಿ ಕನೆಕ್ಷನ್. Yes. ಸ್ಪೋರ್ಟ್ಸ್ ಕನ್ನಡದ ಈಗ ಮುಂದಿನ ವಿಷನ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಖಂಡಿತ ನಾವು ಮೊನ್ನೆ ಸ್ಪೋರ್ಟ್ಸ್ ಕನ್ನಡ ಬಗ್ಗೆ 1 year ಬಗ್ಗೆ ನೀವು ಥ್ಯಾಂಕ್ಸ್ ಹೇಳಿದ್ರಿ ಎಲ್ಲ ನಮ್ಮ ಸ್ಪೋರ್ಟ್ಸ್ ಕನ್ನಡ ವ್ಯೂವರ್ಸ್ನವರಿಗೆ. ಸೊ ನಮ್ಮ ಸ್ಪೋರ್ಟ್ಸ್ ಕನ್ನಡ ವ್ಯೂವರ್ಸ್ನವ್ರು ನಿಮ್ಮ ಸಪೋರ್ಟು ತುಂಬಾ ನಮ್ಗೆ ಮಹತ್ವ ಕೊಡ್ತದೆ. ಅಂದ್ರೆ ಅದು ಗೋಲ್ಡ್ ಡೈಮಂಡ್ಗಿಂತನೂ ಜಾಸ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇಯರ್ ನಮ್ಗೆ ಎಲ್ಲರಿಗೂ, ನಮ್ಮ ಸ್ಪೋರ್ಟ್ಸ್ ಕನ್ನಡ ಟೀಮ್ನವ್ರು ಎಲ್ಲರಿಗೂ ತುಂಬಾ ಕಾನ್ಫಿಡೆನ್ಸ್ ಇದೆ, ಇನ್ನೂ ಹೈ ಲೆವೆಲ್ ತಗೊಂಡು ಹೋಗ್ತೀರಾ ಅಂತ. ಸೊ ಇಂದು ಬೇರೆ ಬೇರೆ ಪ್ಲಾನ್ ಇದೆ ನಮ್ಮ. ಆಕ್ಚುಲಿ ನಾನು ಈ ಸತಿ ಬಂದಾಗ ನಮ್ಮ KRK ಆಚಾರ್ಯ ಸರ್ ಹೇಳಿದ್ರು ಡಿಸ್ಟ್ರಿಕ್ಟ್ ವಿಸಿಟ್ ಮಾಡುವ ಅಂತ. ಸೊ ಆ ರೀತಿ ಪ್ಲಾನ್ ಇತ್ತು ನಮ್ಮದು. ಸೊ ಅದನ್ನು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಒಳ್ಳೆ ರೀತಿಯಲ್ಲಿ ನೀವು ಸ್ಪೋರ್ಟ್ಸ್ ಕನ್ನಡವನ್ನು ಹೈ ಲೆವೆಲ್ ತಗೊಂಡು ಹೋಗ್ತೀರಿ ಅಂತ ನಮಗೆ ಖಂಡಿತ ಒಂದು ವಿಶ್ವಾಸ ಇದೆ. ನೀವು ನಡೆಸ್ಕೊಡ್ತೀರಾ ಅಂತ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ದುಬೈನಲ್ಲಿ ಲೈವ್ ಚಾನೆಲ್ ಮಾಡುವಂತ ಏನಾದ್ರು ಒಂದು ಯೋಚನೆ ಇದ್ರೆ? ಮುಂದೆ ದೇವರ ಅನುಗ್ರಹ ಮಾಡಿದ್ರೆ ಖಂಡಿತ ಮಾಡುವ. ಹೌದು. ನೀವು ಬಹಳ ದಿನಗಳ ಬಳಿಕ ಉಡುಪಿ ಬಂದಿರಿ. ಹೌದು. ನಿಮ್ಗೆ ಹೇಗೆ ಅನುಭವ ಆಗ್ತದೆ ನಿಮ್ಗೆ? ಹೌದು, ಅದು ನಾವು ತುಂಬಾ ಟೈಮ್ ಆದ್ಮೇಲೆ ಉಡುಪಿಗೆ ಬಂದಾಗ ಹ್ಮ್. ಆ ಇಲ್ಲಿಯ ಮಣ್ಣಿನ ಪರಿಮಳ ಇದೆಯಲ್ಲ ಸರ್, ಹ್ಮ್.
ಇಲ್ಲಿ ಹೇಗಾಗ್ತದೆ ಅಂದ್ರೆ ಒಂದು ಅಮೃತ ಸಿಕ್ಕಿದ ಹಾಗೆ. ಹೌದು. ನಾವು ಅಲ್ಲಿಂದ ಒಂದು ತುಂಬಾ ವರ್ಷ ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿಯ ಮಣ್ಣಿನ ಪರಿಮಳವೇ ನಮ್ಮ ಹೆಲ್ತ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ನಮಗೆ ಸರಿ ಮಾಡಿ ಕೊಟ್ಟ ಹಾಗೆ. ಹ್ಮ್. ಸೊ ಅದು ಒಂದು ಡಿಫ್ರೆಂಟ್ ಫೀಲಿಂಗ್ ಸರ್. ನಮ್ಗೆ ಫ್ಲೈಟ್ ಅಲ್ಲಿ ಇಳುವಾಗ್ಲೂ ಆ ಮಣ್ಣಿದೊಂದು ಪರಿಮಳ ನಮ್ಗೆ ಸಿಗ್ತದಲ್ಲ. ಇಲ್ಲಿ ಬಂದಾಗ ಎಲ್ಲರಿಗೂ ನಾನು ಹೇಳುವಂತದ್ದು, ಇಲ್ಲಿ ಬಂದಾಗ ಏನಾದ್ರು ಸಣ್ಣ ಪುಟ್ಟ ಕಾಯಿಲೆ ಇದ್ರೆಲ್ಲ ಗುಣ ಆಗ್ತದೆ. ಯಾಕಂದ್ರೆ ಇಲ್ಲಿ ನೇಚರ್ಗೆ, ಯಾಕಂದ್ರೆ ನಮ್ಮ ಬ್ಲಡ್ ನಮ್ಮ ಬಾಡಿಲಿ ಇರುವುದೆಲ್ಲ ಇಲ್ಲಿದೆ. ಹೌದು. ಸೊ ಒಂದು ಡಿಫ್ರೆಂಟ್ ಫೀಲಿಂಗ್. ಇಂದಿನ ಯುವ ಆಟಗಾರರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾ, ಖಂಡಿತ. ಈಗ ನಮ್ಮ ಮೊನ್ನೆಯಿಂದ ಎಲ್ಲ ಪ್ಲೇಯರ್ಸ್ನವ್ರನ್ನಲ್ಲಿ ಹೀಗೆ ನೋಡ್ತಿದ್ದೆ, ತುಂಬಾ ಹೆಚ್ಚಾಗಿ ಕ್ರೇಜ್ ಅಲ್ಲಿ ಆಡ್ತಾರೆ. ಹೆಚ್ಚಿನವ್ರು ಗೆಸ್ ಮಾಡಿದ್ದಾರೆ ಕ್ರಿಕೆಟ್ ಅಲ್ಲಿ ಹೋದ್ರೆ ನಾನು ನಾಳೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ತೇನೆ ಅಂತ. ಅದು ಖಂಡಿತ ರಾಂಗ್ ಅಂತ ಹೇಳೋದಲ್ಲ ನಾನು, ಅದು ಎಲ್ಲರಿಗೂ ಆಗುದಿಲ್ಲ. ಅದ್ರಲ್ಲಿ ಪರ್ಸೆಂಟೇಜ್ ತುಂಬಾ ಕಡಿಮೆ. ಸೊ ನೀವು ಕ್ರಿಕೆಟ್ ಅನ್ನು ಮಾಡಿ ಅದರೊಟ್ಟಿಗೆ ನಿಮ್ಮ ವೃತ್ತಿಪರ ಜೀವನ ಅದನ್ನೊಂದು ಒಂದು ಶೋರ್ ಆಗಿ ಇಟ್ಕೊಳ್ಬೇಕು. ಅಂದ್ರೆ ಕೆಲಸ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದನ್ನ ಮಾಡ್ಕೊಂಡು ನಿಮ್ಮ ಕ್ರಿಕೆಟ್ ಅನ್ನು ಮಾಡ್ಕೊಂಡು ಹೋಗಿ, ಮತ್ತೆ ಚಾನ್ಸಸ್ ಇದ್ರೆ ಇದ್ರಲ್ಲೂ ಚಾನ್ಸಸ್ ನಿಮ್ಗೆ ಸಿಗ್ಬೋದು. ಹೌದು. ನೀವು ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಇದ್ರೆ ಮಾತ್ರ ಇದ್ರಲ್ಲಿ ನಿಮ್ಗೆ ಹೈ ಲೆವೆಲ್ ಹೋಗಿ. ಹೌದು, ಹೌದು. ಎರಡನ್ನೂ ಮಾಡ್ಕೊಂಡು ಹೋಗಿ. ಬಟ್ ಇದು ಕೆಲಸ ಇಂಪಾರ್ಟೆಂಟ್, ಅದರೊಟ್ಟಿಗೆ ಇದನ್ನ ಮಾಡಿ. ಹೌದು. ಸ್ಪೋರ್ಟ್ಸ್ ಕನ್ನಡದ ಪ್ರತಿಯೊಂದು ಯೋಜನೆಯಲ್ಲೂ ಲತಾಬಿ ಆಚಾರ್ಯರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಹೌದು. ಲತಾಬಿ ಆಚಾರ್ಯರು ಮತ್ತು ನಿಮ್ಮ ಅವ್ರ ಬಗ್ಗೆ ಏನ್ ಹೇಳಿಕೆ? ಹೌದು, ಖಂಡಿತ. ಯಾಕಂದ್ರೆ ನಾನ್ ಮೊದ್ಲೇ ಈಗ ಮಾತಾಡಿದಾಗ ಹೇಳಿದೆ ಅವ್ರು ನನ್ಗೆ ಗುರು ಇದ್ದಾಗೆ ಅಂತ. ಯಾಕಂದ್ರೆ ನನ್ಗೆ ನನ್ನ ಮತ್ತೆ ಅವರ ಕನೆಕ್ಷನ್ ಆದಾಗ ನಂಗೆ ಆಕ್ಚುಲಿ ನನ್ಗೆ ಹೆಚ್ಚಾಗಿ ಎಲ್ಲ ವಿಷಯದಲ್ಲೂ ಮಾರ್ಗದರ್ಶನ ಮಾಡಿದವರು ಲಾತೇವಾಚಾರ್ಯ ಸರ್. ಈಗ ನಾನು ಇಲ್ಲಿ ಸ್ಪೋರ್ಟ್ಸ್ ಕನ್ನಡ ಈ ಸೀಟಲ್ಲಿ, ಈ ಹಾಟ್ ಸೀಟಲ್ಲಿ ಕೂತಿದ್ದೇನೆ ಅಂದ್ರೆ ಅದಕ್ಕೂ ಒಂದು ಕಾರಣ ಅವರೇ. ಯಾಕಂದ್ರೆ ಅವರೇ ನಮ್ಮ ಸ್ಪೋರ್ಟ್ಸ್ ಕನ್ನಡ ಟೀಮಿನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು, ಕೆ.ಆರ್. ಆಚಾರ್ಯ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅವರು, ನಾನು ಆಕ್ಚುಲಿ ಯಾವಾಗ್ಲೂ ಅವ್ರಿಗೆ ಹೇಳೋದು, ಅವರು ಕೃಷ್ಣ ಇದ್ದಾಗೆ ನಾನು ಅರ್ಜುನ ಇದ್ದಾಗೆ ಅಂತ. ಯಾಕಂದ್ರೆ ಕೃಷ್ಣ ಇಲ್ಲದೆ ಅರ್ಜುನ ಏನಿಲ್ಲ. ಸೊ ಅವರು ಒಳ್ಳೆ ಫಾಸ್ಟ್ ಬೌಲರೇ ಮೊದ್ಲು. ಸೊ ಅವರಿಗೂ ಕ್ರಿಕೆಟ್ ತುಂಬಾ ಒಂದು ಅನುಭವ ಇದೆ. ಅವರ ರೈಟಿಂಗ್, ಯಾಕಂದ್ರೆ ನಾನು ಯಾವಾಗ್ಲೂ ಅವ್ರಿಗೆ ಹೇಳುವಂತದ್ದು, ಸರಸ್ವತಿ ಅವರು ಅವರ ಒಳಗೆ ಇದ್ದಾರೆ ಅಂತ. ಯಾಕಂದ್ರೆ ಅವ್ರ ರೈಟಿಂಗ್ ಆ ರೀತಿ ರೈಟಿಂಗ್. ಅವರ ಒಂದು ಆ ಯೂಟ್ಯೂಬ್ ಚಾನಲ್ ನಾನು ನೋಡ್ತೇನೆ ಅವರದ್ದು. ಸೊ ಇಟ್ಸ್ ವೆರಿ ಗುಡ್. ಅದೇ ಅವರನ್ನು ನಾನು ಸ್ಪೆಷಲಿ ಒಂದು ನೆನಪು ಮಾಡ್ಲಿಕ್ಕೆ ಇಷ್ಟ. ಸ್ಪೋರ್ಟ್ಸ್ ಕನ್ನಡ ಅಪ್ಗ್ರೇಡ್ ಆಗೋದಾದ್ರೆ ಏನೇನು ಯೋಜನೆಗಳನ್ನ ಹಾಕೊಳ್ಬಹುದು ಮುಂದೆ? ಅದೇ ಸ್ಪೋರ್ಟ್ಸ್ ಕನ್ನಡ ಈಗ ಸ್ಪೆಷಲಿ ಲೈವ್, ಹೆಚ್ಚಿನ ಕಡೆಯಲ್ಲಿ ಲೈವ್ ಮ್ಯಾಚಸ್ ಎಲ್ಲ ಕಡೆ ಕೇಳಿದ್ದು ಸ್ಪೋರ್ಟ್ಸ್ ಕನ್ನಡ. ಸೊ ಮತ್ತೆ ಸ್ಪೆಷಲಿ ಇಂಟರ್ವ್ಯೂಸ್ ಎಲ್ಲ ಮಾಡ್ತಿದ್ದೆ. ಸೊ ನಮ್ಮ ಒಳ್ಳೊಳ್ಳೆ ನಮ್ಮ ಲೆಜೆಂಡರಿ ಪ್ಲೇಯರ್ಸ್ನವ್ರನ್ನು ಒಂದು ಇಂಟರ್ವ್ಯೂ ಮಾಡಿ ಅವರದ್ದು ಇನ್ನೂ ಜಾಸ್ತಿ ಇದು ಮಾಡುವ ಹಾಗೆ, ಮತ್ತೆ ಯಂಗ್ ಪ್ಲೇಯರ್ಸ್ ಯಾರು ಬರ್ತಾರೆ ಅವರನ್ನು ಸ್ವಲ್ಪ ಇಂಟರ್ವ್ಯೂ ಮಾಡಿ. ಸೊ ಅದಕ್ಕೆ ಹೆಚ್ಚಿನವರೆಲ್ಲ ಸಪೋರ್ಟು ಮಾಡ್ಲಿ. ಸೊ ಯಾಕಂದ್ರೆ ಸಪೋರ್ಟ್ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕೆ ನಿಸ್ವಾರ್ಥವಾಗಿ ಈಗ ಸ್ಪೋರ್ಟ್ಸ್ ಕನ್ನಡ ಟೀಮು ತುಂಬಾ ವರ್ಷದಿಂದ ಕೆಲಸ ಮಾಡಿ ಈ ಲೆವೆಲ್ಗೆ ಬಂದಿದೆ. ಇನ್ನು ಯಾರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮಾತ್ರ ಇನ್ನೂ ಸ್ವಲ್ಪ ಹೈ ಲೆವೆಲ್ಗೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಸೊ ವೀಕ್ಷಕರು ತುಂಬಾ ಇಂಪಾರ್ಟೆಂಟ್. ಸೊ ಸಪೋರ್ಟರ್ಸ್ ತುಂಬಾ ಇಂಪಾರ್ಟೆಂಟ್. IPL ನಲ್ಲಿ ಎಲ್ರಿಗೂ RCB ಮತ್ತು ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ. ಹೌದು. ಸೊ ದುಬೈಯಲ್ಲಿ ಆ ಕ್ರೇಜ್ ಹೇಗಿದೆ? ದುಬೈಲಿ IPL ಅಂದ್ರೆ ಒಂದು ದೊಡ್ಡ ಕ್ರಿಕೆಟ್ ಹಬ್ಬನೇ. ಅಲ್ಲಿ ಹೆಚ್ಚಿನ IPL ಮ್ಯಾಚಸ್ ದುಬೈಲಿ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಸ್ವಲ್ಪ ಸ್ಟೇಡಿಯಂ ಪ್ರಾಬ್ಲಮ್ ಇರ್ಲಿಕ್ಕೆ ಹೋಗಿ ಹೆಚ್ಚಿನ ಮ್ಯಾಚಸ್ ಎಲ್ಲ ದುಬೈಲೂ ಆಗಿದೆ. IPL ಅಂದ್ರೆ ದುಬೈಲಿ ಒಂದು ಕ್ರಿಕೆಟ್ ಹಬ್ಬ ಸ್ಟಾರ್ಟ್ ಆದಾಗಿದೆ. ಅಲ್ಲಿ ಹೆಚ್ಚಾಗಿ ಬೇರೆ ಬೇರೆ, ಈಗ ಚೆನ್ನೈಗೂ ಸಪೋರ್ಟರ್ಸ್ ಇದ್ದಾರೆ, RCB ಇದ್ದಾರೆ, ಮುಂಬೈಗಿದ್ದಾರೆ. ಸ್ಪೆಷಲಿ RCB ಗೆ ತುಂಬಾ ಹೈ ಸಪೋರ್ಟ್ ಇದೆ. ನಮ್ಮ ಕೇರಳದವರು RCB ಸಪೋರ್ಟ್ ಮಾಡೋರು ಇದ್ದಾರೆ. ಅದರಲ್ಲೂ ನಾರ್ತ್ ಸೈಡ್ ನವರು RCB ಹೆಚ್ಚಾಗಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ಕರ್ನಾಟಕದವರಂತೂ ಖಂಡಿತ RCB ಸಪೋರ್ಟ್ ಮಾಡ್ತಾರೆ. ಸ್ಪೆಷಲಿ ವಿರಾಟಿಗೆ ತುಂಬಾ ಕ್ರೇಜ್ ಇದೆ ಸರ್. ಈ ಬಾರಿ IPL ನಲ್ಲಿ ರಾಜಸ್ಥಾನ್ ರಾಯಲ್ ಪರವಾಗಿ ಆಡಿದಂತಹ ವೈಭವ್ ಸೂರ್ಯವಂಶಿ ಅತ್ಯಂತ ಜನಪ್ರಿಯತೆ ಪಡೆದಂತಹ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳುದಾದ್ರೆ ಅದೇ ಅನ್ಬಿಲಿವೇಬಲ್. ಯಾಕಂದ್ರೆ ವೈಭವ್ ಸೂರ್ಯವಂಶಿದ ಅಮಿತಾಬ್ ಬಚ್ಚನ್ನೇ ಹೇಳಿದ್ದಾರೆ, ಅವರಿಗೂ ತುಂಬಾ ಶಾಕ್ ಆಯ್ತು. ಮತ್ತೆ ರವಿ ಶಾಸ್ತ್ರಿಗೂ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ಅನ್ಬಿಲಿವೇಬಲ್ ಅಂತ ಟ್ಯಾಲೆಂಟ್. ಯಾಕಂದ್ರೆ ನಾವು ಡ್ರೀಮಲ್ಲೂ ಅಂತ ಡ್ರೀಮ್ ನೋಡ್ಲಿಕ್ಕಿಲ್ಲ. ಅಷ್ಟು ಸಣ್ಣ ಹುಡುಗ ಅಷ್ಟು ದೊಡ್ಡ ದೊಡ್ಡ ಪ್ಲೇಯರ್ಸ್ನವರಿಗೆ, ದೊಡ್ಡ ದೊಡ್ಡ ಬೌಲರ್ಸ್ನವರಿಗೆ ಸಿಕ್ಸ್ ಹೊಡೆಯುವಂಥದ್ದು ಅನ್ಬಿಲಿವೇಬಲ್. ಸೊ ಇದೊಂದು ಸ್ಪೆಷಲಿ ದೇವ್ರ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಅವರ ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ ಹೇಳ್ತೀರಿ? ಖಂಡಿತ. ಅವರು ಈಗ ಸಣ್ಣ ಹುಡುಗ, ಇನ್ನೊಂದು ಬಾಡಿ ಬೆಳಿಬೇಕಷ್ಟೇ, ಇನ್ನೊಂದು ಎಕ್ಸರ್ಸೈಸ್ ಇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ವಿರಾಟ್ ಕೊಹ್ಲಿ ತರ ಒಂದು ಎಕ್ಸರ್ಸೈಸ್ ಮಾಡ್ಕೊಂಡು ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಎಲ್ಲ ರೆಕಾರ್ಡ್ ಹೆಚ್ಚು ಟೆಸ್ಟ್ ಪಂದ್ಯಗಳು ಮತ್ತು ಮ್ಯಾಚ್ ಗಳನ್ನ ಆಡಿದ್ರೆ ಖಂಡಿತ ಒಂದು ಅನುಭವನೂ ಸಿಗ್ತದೆ. ಮತ್ತೆ ಅವರ ಒಂದು ಹೆಸರು ಒಂದು ಹೈ ಲೆವೆಲ್ ಹೋಗೋ ಚಾನ್ಸಸ್. ಇವರು ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಬಗ್ಗೆ ಅರ್ಜುನ್ ತೆಂಡೂಲ್ಕರ್ ಅದೇ
ಅರ್ಜುನ್ ತೆಂಡೂಲ್ಕರ್ ಅವರಿಗೆ ಚಾನ್ಸ್ ಕೊಡದೆ ಅಂದ್ರೆ ಚಾನ್ಸ್ ಅಷ್ಟು ಕಾಂಪಿಟೇಷನ್ ಇರ್ತಿತ್ತು. ಹೌದು. ಆದ್ರೂ ಡೆಫಿನೆಟ್ಲಿ ಅವರು ಒಂದು ಒಳ್ಳೆ ಬೌಲರ್, ಒಂದು ಆಲ್ರೌಂಡರ್ ಆಗಿ ಬರುವ ಹ್ಮ್. ಎಲ್ಲ ಒಂದು ಸಿಗ್ನಲ್ ಈಗ ರೀಸೆಂಟ್ ಮ್ಯಾಚ್ ಅಲ್ಲಿ ತೋರಿಸಿದ್ದಾರೆ. ಹ್ಮ್. ಈಗ ನಡೀತಿರೋ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಹೌದು. ಸೊ IPL ನಲ್ಲಿ ಜಾಸ್ತಿ ಆ ಮ್ಯಾಚ್ ಗಳನ್ನ ಆಡದಿದ್ರು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಖಂಡಿತ 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 ಹ್ಮ್. ಅದು ನೀವು ಹೇಳಿದ್ದು ಸರ್. ದುಬೈನಲ್ಲಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇರುವಂತಹ ಆಟಗಾರ ಯಾರು? ಅದೇ ದುಬೈಲಿ ಈಗ ಹೈಯೆಸ್ಟ್ ಅಂದ್ರೆ ಹ್ಮ್. ವಿರಾಟ್ ಕೊಹ್ಲಿ. ಹ್ಮ್. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಈಕ್ವಲ್ ಇದೆ. ಅದು ಹೈಯೆಸ್ಟ್ ಫ್ಯಾನ್ ಇರುವಂತದ್ದು ವಿರಾಟ್ ಕೊಹ್ಲಿ. ಹ್ಮ್. ವಿರಾಟ್ ಕೊಹ್ಲಿಗೆ ಇದ್ದಷ್ಟು ಫ್ಯಾನ್ ಯಾರಿಲ್ಲ. ಯಾರಿಗಿಲ್ಲ. ವಿರಾಟ್ ಕೊಹ್ಲಿ ಇದ್ದಂದ್ರೆ ಅಲ್ಲಿ ಸ್ಟೇಡಿಯಂ ಫುಲ್ ಅಂತ ಅರ್ಥ. ಈಗ ಕ್ರಿಕೆಟ್ ಪ್ರಿಯರಿಗೆ ಸ್ವಲ್ಪ ಬೇಜಾರಿದೆ ಅಂತ ಹೇಳಿದ್ರೆ ಹ. ಕರ್ನಾಟಕ ಟೆನ್ನಿಸ್ ಕ್ರಿಕೆಟ್ ತಂಡಗಳು ಕಡಿಮೆ ಆಗ್ತಾ ಇದೆ. ಈಗ ಹ. ಆವಾಗ ಒಂದು 24-30 ತಂಡಗಳಿದ್ವು. ಕರೆಕ್ಟ್. ಆದ್ರೆ ಈಗ ಒಂದು 5, 6, 7, 8 ತಂಡಗಳಿವೆ. ಹೌದೌದು. ಇದ್ರ ಬಗ್ಗೆ ಈ ಸುಧಾರಣೆ ತರಬೇಕಾದ್ರೆ ಏನ್ ಮಾಡಬಹುದು ಅಂತ ನೀವು ಹೇಳ್ತೀರಿ? ಅದೇ ನೋಡಿ, ಅದು ನೀವು ಹೇಳಿದ್ರೆ ಸರಿ ಸರ್. ಹ್ಮ್. ಅದು ಇದು ನಾನು ಇದ್ರ ಬಗ್ಗೆ ಒಂದ್ ಕಡೆ ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಹ್ಮ್. ಈಗ ಸ್ಪೋರ್ಟ್ಸ್ ಕನ್ನಡ ಇದ್ರ ಹಿಂದೆ ತುಂಬಾ ವರ್ಕೌಟ್ ಮಾಡ್ತಿದೆ. ಹೌದು. ಇದ್ರ ಸ್ಪೋರ್ಟ್ಸ್ ಕನ್ನಡ ಟೀಮ್ ನ ಹಾರ್ಡ್ ವರ್ಕ್ ಇಂದ ಈಗ ಉಡುಪಿಯಲ್ಲಿ ಹ್ಮ್. ನಮ್ಮ ಜಿಲ್ಲಾ ನಮ್ಮ ಟೆನ್ನಿಸ್ Tennis ಅಸೋಸಿಯೇಷನ್ ಸ್ಟಾರ್ಟ್ ಆಗಿದೆ. ಹ್ಮ್. ಸೊ ಅದೇ ರೀತಿ ಡಿಸ್ಟ್ರಿಕ್ಟ್ ವೈಸ್ ಅಲ್ಲ ಆದ್ರೆ ಹ್ಮ್. ಡೆಫಿನೆಟ್ಲಿ ಒಂದು ಹೈ ಲೆವೆಲ್ ಅಲ್ಲಿ ಆಗುವ ಒಂದು ಚಾನ್ಸಸ್ ಖಂಡಿತ ಇದೆ ಸರ್. ಹೌದು. ಸೊ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಇದೇ ರೀತಿ ಒಂದು ಪ್ರಯತ್ನ ನಡೆದ್ರೆ ಹ್ಮ್. ಖಂಡಿತ ಆಗುವಂತದ್ದು ಚಾನ್ಸಸ್ ಇದೆ. ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಮೂಲಕ ವೀಕ್ಷಕರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟಿಗೆ. ಯಾಕಂದ್ರೆ ನಾನು ದುಬೈಯಲ್ಲೂ ತುಂಬಾ ಇಂಟರ್ವ್ಯೂಸ್ ಎಲ್ಲ ತಗೊಂಡು ನಾನು ಸ್ಪೋರ್ಟ್ಸ್ ಕನ್ನಡ ಇದರಲ್ಲೇ ಹಾಕಿದ್ದಾರೆ. ನಿಮ್ಮ ಸಪೋರ್ಟ್ಸ್ ಎಲ್ಲ ನೋಡಿದ್ದೀನಿ ನಾನು. ತುಂಬಾ ಥ್ಯಾಂಕ್ ಯು. ಹೀಗೇನೆ ನಿಮ್ಮ ಸಪೋರ್ಟ್ಸ್ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. Yes, sir. ದೂರದ ದುಬೈನಿಂದ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋಕ್ಕೆ ಆಗಮಿಸಿ ಇಷ್ಟೊತ್ತು ನಮ್ಮ ಜೊತೆ ಅಲ್ಲಿಯ ಅನುಭವಗಳ ಬಗ್ಗೆ, ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ವಿಠಲ್ ವಿಶ್ವ ನಾಯಕ್ ಅವರಿಗೆ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ವತಿಯಿಂದ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.